ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಿಹಿ ಪೊಂಗಲ್ನ ಮಾಡೋಣ ಅಂತ, ಯಾಕಂದರೆ ಫಸ್ಟ್ ಡೇ ಅಲ್ವಾ ಧನುರ್ಮಾಸದು, ಸಿಹಿ ಪೊಂಗಲಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈಕ್ವಲ್ ಅಮೌಂಟಲ್ಲಿ ಅಕ್ಕಿ ಮತ್ತು ಬೇಳೆನ ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನೇನು ಹಾಕಿಲ್ಲ. 1 ಲೋಟ ಅಕ್ಕಿ ಹಾಕಿದ್ರೆ 1 ಲೋಟದಷ್ಟು ಹೆಸರುಬೇಳೆನ ಹಾಕ್ಕೊಳ್ಳಿ ಅಷ್ಟೇ. ಹಾಕ್ಕೊಂಡು ನಾನು ಒಂದು 3 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಅಂದರೆ ನನಗೆ ಫುಲ್ಲು ಸ್ಮ್ಯಾಶ್ ಆಗೋ ಥರ ಇರಬೇಕು, ಆ ಥರ ಬೇಯಿಸ್ಕೊತೀನಿ. ಜೊತೆಗೆ ಬೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ದೊಡ್ಡವ್ರು ಕೂಡ ಇದನ್ನು ತಿನ್ಬೋದು. ಮತ್ತು ತುಪ್ಪ, ಬೆಲ್ಲ ಮತ್ತು ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಅದು ಬೇಯ್ತಾ ಇರಲಿ, ನಾನು ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು 3-3:30ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಫಸ್ಟ್ ಡೇ ಆದ್ದರಿಂದ ಸ್ವಲ್ಪ ಅಷ್ಟು ಆರ್ಗನೈಸ್ ಆಗಿರಲ್ಲ ಅಲ್ವಾ, ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋದು ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ದೇವರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಧನುರ್ಮಾಸದಲ್ಲಿ ಬೆಳಕರಿಯೋ ಅಷ್ಟೊತ್ತಿಗೆ ನಾವು ಪೂಜೆನ ಮುಗಿಸ್ಬಿಡ್ಬೇಕು. ಬೆಳಕಾದ್ಮೇಲೆ ಪೂಜೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಅದಕ್ಕೆ ಸ್ನಾನಕ್ಕೂ ಮುಂಚೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆಯನ್ನು ಶುಚಿ ಮಾಡ್ಕೊತಾ ಇದ್ದೀನಿ. ನಾನು ಮದುವೆಗೂ ಮುಂಚೆನೂ ಅಷ್ಟೇ ಎಳ್ಳುಬತ್ತಿ ಹಚ್ಚೋದು, ನಾಗರ ಪೂಜೆ ಮಾಡೋದು, ಹಳ್ಳಿ ಕಟ್ಟೆ ಸುತ್ತೋದು ಇದನ್ನೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಅಮ್ಮ ಮನೇಲಿದ್ದಾಗಲೂ. ಅದಾದಮೇಲೆ ನನಗೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಧನುರ್ಮಾಸದ್ದು ಪೂಜೆ ಮಾಡೋಣ ಅಂತ. ಶ್ರೇಯಾನಿರೋ ಒಂದು ಕಾರಣಕ್ಕೆ ಮಗುನ ಬಿಟ್ಟು ನಾನು ಆಚೆ ಬೆಳಗ್ಗೆನೇ ಎದ್ದು ಹೋಗೋಕ್ಕಾಗಲ್ಲ. ಅವರಪ್ಪ ಇರ್ತಾರೆ, ಬಟ್ ಸ್ಟಿಲ್ ಒಂದೊಂದು ಸತಿ ಅಮ್ಮ ಬೇಕು ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಆಚೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ನಾನು ನಿಷ್ಠೆಯಿಂದ ಪೂಜೆನ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ದೇವಸ್ಥಾನಕ್ಕೆ ಆಗಲ್ಲ ಅನ್ನೋ ಥರ ಇದ್ದರೂ ಕೂಡ ನೀವು ಮನೆಯಲ್ಲೇ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ. ಅಟ್ಲೀಸ್ಟ್ 5 ದಿನ ಅಥವಾ 9 ದಿನನಾದರೂ ಮಾಡೋದಕ್ಕೆ ಟ್ರೈ ಮಾಡಿ. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ವಿಷ್ಣುವನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು. ನಿಮ್ಮ ಮನೇಲಿ ಏನೇ ಒಂದು ಕಷ್ಟ ಇರಲಿ ಅಥವಾ ಏನೇ ಒಂದು ಸಮಸ್ಯೆಗಳಿರಲಿ ಅಥವಾ ನಿಮಗೆ ಏನಾದರೂ ಒಂದು ಸಂಕಲ್ಪಗಳಿರಲಿ, ಈ ಮಾಸದಲ್ಲಿ ನೀವು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ನಿಮಗೆ ಅದು ಪ್ರತಿಫಲ ಚೆನ್ನಾಗೇ ಸಿಗುತ್ತೆ. ಮತ್ತು ನೀವು ಇಲ್ಲಿ ಆಚೆ ನೋಡ್ತಿರ್ಬೋದು ಬೆಳಕಾಗ್ಬಿಟ್ಟಿದೆ ಅಂತ ಅನ್ಕೋತಾ ಇರ್ಬೋದು. ಆದರೆ ಬೆಳಕಾಗಿಲ್ಲ, ಅದು ನಾನು ಆಚೆಗಡೆ ಲೈಟ್ ಹಾಕಿದ್ದೀನಿ, ಅದಕ್ಕೆ ನಿಮಗೆ ಬೆಳಕನ್ನಿಸ್ತಾ ಇದೆ ಅಷ್ಟೇ. ಆಚೆಗಡೆ ಪೂರ್ತಿ ಕತ್ತಲಿದೆ ಇನ್ನೂ. ನನಗೆ ಅಷ್ಟಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ. ನಾನು ಅದಕ್ಕೆ ಸಿಂಪಲ್ಲಾಗಿ ಅದನ್ನೇ ನೀಟಾಗಿ ಹಾಕ್ಕೊಂಡು ಮಾಡ್ಕೋತೀನಿ. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಬೇಳೆ ಮತ್ತು ಅಕ್ಕಿ ಬೆಂದಿರುತ್ತೆ. ಸೊ ಅದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ತುಪ್ಪ ತೊಗೊಂಡು ತುಪ್ಪಕ್ಕೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದನ್ನೆಲ್ಲ ನೀವು ತೊಗೋಬೋದು. ತುಪ್ಪ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸ್ಟಾರ್ಟಿಂಗ್ ನೀವು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡು ಇಲ್ಲ ಅಂದರೆ ತಯಾರಿ ಆದಮೇಲೆ ಕೂಡ ನೀವು ತುಪ್ಪವನ್ನು ಬೆರೆಸ್ಕೋಬೋದು. ನಾನು ಗೋಡಂಬಿ ಮತ್ತು ಬಾದಾಮಿನ ಫಸ್ಟು ಹುರ್ಕೋತೀನಿ. ಒಂದು ಕಂದು ಬಣ್ಣ ಬರೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಪೊಂಗಲಿ ಕೂಡ ಹಾಕ್ಕೋಬೋದು, ಆದರೆ ಈ ಥರ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಡ್ರೈ ಫ್ರೂಟ್ಸು ಚೆನ್ನಾಗಿ ಕೂಡ ಅನಿಸುತ್ತೆ. ನಮ್ಮ ಮನೇಲಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಇಷ್ಟಪಡ್ತಾರೆ. ಅದಕ್ಕೆ ನಾನು ಫಸ್ಟೇ ತುಪ್ಪದಲ್ಲೇ ಹುರಿದು ಎತ್ತಿಟ್ಕೊಂಡ್ಬಿಡ್ತೀನಿ. ಇದಾದಮೇಲೆ ನಾನು ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ದ್ರಾಕ್ಷಿ ಇರುತ್ತಲ್ಲ, ಒಣ ದ್ರಾಕ್ಷಿ, ಅದನ್ನು ಹುರ್ಕೋತೀನಿ. ಇದು ಸ್ವಲ್ಪ ಊದ್ಕೊಳ್ಳುತ್ತೆ. ಈ ಥರ ಊದ್ಕೊಂಡ್ರೆ ಅಷ್ಟೇ ಸಾಕು ನಮಗೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನೀವು ಒಂಥರ ಸೀದೋದಂಗೆ ಆಗುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅದನ್ನು ಕೂಡ ಎತ್ತಿಡ್ಕೊಂಡು ತುಪ್ಪನೂ ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ. ತುಪ್ಪನೂ ಎತ್ಕೊಂಡಿಟ್ಕೊಂಡ್ಬಿಟ್ಟು ಬೆಲ್ಲ ಇರುತ್ತಲ್ಲ, ಬೆಲ್ಲನ ಹಾಕೋತಾ ಇದ್ದೀನಿ ಇಲ್ಲಿ. ಸುಮಾರು ನಾನು 1 ಲೋಟದಷ್ಟು ಅಕ್ಕಿ, 1 ಲೋಟದಷ್ಟು ಬೇಳೆ ತೊಗೊಂಡಿದ್ನಲ್ಲ, ಅದಕ್ಕೆ 3/4 ಲೋಟದಷ್ಟು ನಾನು ಬೆಲ್ಲನ ಹಾಕ್ಕೊಂಡ್ರೆ ಸರಿಯಾಗಿ ಹೊಂದುತ್ತೆ. ಇಲ್ಲ ಕಮ್ಮಿ ಬೇಕು ಅಂದರೆ ನೀವು ಅರ್ಧ ಹಾಕ್ಕೋಬೋದು. 1-2 ಏಲಕ್ಕಿನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ. ನೀವು ಏಲಕ್ಕಿನ ಬೇಕಂದರೆ ಬೇಳೆ ಮತ್ತು ಅಕ್ಕಿ ಹಾಕ್ತಿರಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ಬೋದು. ನಾನು ಬೆಲ್ಲಕ್ಕೆ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನನಗೆ ಈ ಥರ ಸ್ಮ್ಯಾಶ್ ಆಗೇ ಬರಬೇಕು, ಅಂದರೆ ಹುಗ್ಗಿ, ಅದಕ್ಕೋಸ್ಕರ ನಾನು ಈ ಥರನೇ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಅನ್ನ ಬೇಳೆ ಎಲ್ಲ ಬೇಕು ಅಂದರೆ
ಬಾಯಿಗೆ ಸಿಗಬೇಕು ಅಂದರೆ ಒಂದು ಅಥವಾ 2 ವಿಷಲ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಈಗ ಬೆಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಅನ್ನ ಮತ್ತು ಬೇಳೆ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಹೊತ್ತು ಬಿಡಬೇಕಂತ ಎಲ್ಲ ಏನಿಲ್ಲ. ಆಗಲೇ ನಾವು ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಬೆಲ್ಲಕ್ಕೆ ಹೊಂದ್ಕೊಳ್ಳೋವರೆಗೂ ನಾವು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಮತ್ತು ಎಕ್ಸ್ಟ್ರಾ ನೀರು ಥರ ಎಲ್ಲ ಏನು ಹಾಕಿಲ್ಲ ನಾನು. ಬೆಲ್ಲ ಕರಗಿಸ್ಕೊಳಕ್ಕೆ ಹಾಕ್ಕೊಂಡಿರ್ತೀವಲ್ವ, ಒಂದು ಅರ್ಧ ಲೋಟದಷ್ಟು ನೀರು ಅಷ್ಟೇ ಸಾಕಾಗುತ್ತೆ. ತುಂಬ ಗಟ್ಟಿ ಅನ್ನಿಸ್ತಾ ಅಂದರೆ ನೀವು ಬೇಕಿದ್ರೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರನ್ನು ಕೂಡ ನೀವು ಹಾಕೋಬೋದು, ಏನಾಗಲ್ಲ. ಹಾಕ್ಕೊಂಡು ಒಂದು ಸತಿ ಕುದಿಸ್ಬಿಟ್ಟು ಹಾಗೆ ಬಿಟ್ಟರು ಆಯಿತು, ಇಲ್ಲಾಂದರೆ ಬಿಸಿನೀರು ಸೇರಿಸ್ಕೊಂಡ್ರು ನಡೆಯುತ್ತೆ. ನೋಡಿ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ಗಟ್ಟಿ ಮಾಡಿಕೊಂಡ್ರೆ ಆಮೇಲೆ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಇದ್ದಾಗ ನಿಮಗೆ ತೆಳ್ಳಗೆ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ನೀರಂಗೆನೇ ನಾವು ಹಾಕೋಬೇಕಾಗುತ್ತೆ, ಇದು ಅಂದರೆ ಮಾಡ್ಕೋಬೇಕು. ಇದು ನಾನು ನೀವು ಎಷ್ಟೇ ಬೆಲ್ಲ ಹಾಕಿದ್ರೂ ಲಾಸ್ಟಿಗೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ. ಇದೇ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಇದಕ್ಕೆ. ನೀವು ಬೆಲ್ಲದ ಐಟಮ್ಸ್ ಏನೇ ಮಾಡಿದ್ರು ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಆದರೂ ನೀವು ಸಕ್ಕರೆ ಹಾಕ್ಕೊಂಡ್ರೆ ತುಂಬ ರುಚಿ ಅನಿಸುತ್ತೆ. ಅಂದರೆ ಬೆಲ್ಲದ್ದೇ ರುಚಿ ಇರುತ್ತೆ, ಅದ್ರ ಜೊತೆ ಇನ್ನೂ ಸ್ವಲ್ಪ ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ. ಅದೆಲ್ಲ ಹಾಕ್ಕೊಂಡಾದಮೇಲೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೇವರಿಗಷ್ಟೇ ಯಾವಾಗಲೂ ತುಪ್ಪ, ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಮಾಡೋದ್ರಿಂದ ದೇವ್ರಿಗೆ ಕೂಡ ಶ್ರೇಷ್ಠ ಮತ್ತು ತಿನ್ನೋರಿಗೆ ಕೂಡ ತುಂಬಾ ಚೆನ್ನಾಗಿ ಕೂಡ ಅನಿಸುತ್ತೆ. ಇದು ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ಕೊತಿರೋದ್ರಿಂದ ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ನಾನು ದೇವರಿಗೆ ಅಂತ ಎತ್ತಿಡ್ಕೋತಾ ಇದ್ದೀನಿ. ಇಲ್ಲಿ ಮಾಡಿಟ್ಕೊಂಡಿರೋಂತಹ ಪ್ರಸಾದ ಅಥವಾ ನೈವೇದ್ಯ ಏನಿದೆ ಅದನ್ನು ನಾನು ದೇವ್ರ ಮುಂದೆ ತೊಗೊಂಡೋಗಿ ಇಡ್ತಾ ಇದ್ದೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಸ್ವಲ್ಪ ರೆಡಿಯಾಗಿ ಬಂದು ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದು ದೀಪನ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟಿರೋ ಅಂಥ ಅರಿಶಿನ ಕುಂಕುಮನ ನಾನು ಮೊದಲಿಗೆ ನನ್ನ ಮಾಂಗಲ್ಯಕ್ಕೆ ಹಚ್ಚಿ ಆಮೇಲೆ ನನ್ನ ಹಣೆ ಕೂಡ ಇಟ್ಟು ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ. ನೀವು ಈ ರೀತಿ ಒಂದು ಸತಿ ದೀಪನ ಹಚ್ಚಿ ನೋಡಿ ಬೆಳಗ್ಗೆ ಹೊತ್ತು, ನಿಮ್ಮ ಮನಸ್ಸಿಗೆ ಎಷ್ಟೋ ನಿರಾಳ ಅನಿಸುತ್ತೆ. ಯಾರೇ ಕೈ ಬಿಟ್ಟರು ಆ ದೇವರು, ನಿಮ್ಮ ಹೆತ್ತ ತಂದೆ ತಾಯಿ ಕೈ ಬಿಡಲ್ಲ ಅಂತಾರಲ್ಲ, ಅದು ಸತ್ಯದ ಮಾತು. ನೀವು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಿ. ನೀವು ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀರೋ ಅಷ್ಟೇ ಒಳ್ಳೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಬೆಳಗ್ಗೆ ನಮ್ಮ ಮನೆಯಲ್ಲೇ ಪೂಜೆಯನ್ನು ಮಾಡಿ ಆದರೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀನಿ. ಸರ್ವಮಂಗಳಕಾರೀಷು ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನೀವು ಏನಾದರೂ ಈ ಥರ ಪೂಜೆ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ರೆ ಧನುರ್ಮಾಸಕ್ಕೆ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಕಿ ಏನು ಮಾಡುತ್ತೆ? ನೈಸ್. ಇದು ಮಾಡು. ಇದರಲ್ಲಿ ಏನಿದೆ ನೋಡೋಣ. ಏನದು? ಕ್ರೊಕೊಡೈಲ. ನಿಮ್ಮ ಮಕ್ಕಳಿಗೆ ಬುಕ್ಸ್ನ ರೆಂಟಲಲ್ಲಿ ಏನಾದರೂ ತೊಗೋಬೇಕು ಅಂತ ಇದ್ದರೆ ನೀವು justbookify.in ಆರ್ಡ್ರ್ ಮಾಡ್ಕೋಬೋದು. ಮಿನಿಮಮ್ 34 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ರೆಂಟಲ್ಸ್ಗೆ. ಮ್ಯಾಕ್ಸಿಮಮ್ 99 ರೂಪೀಸ್ವರೆಗೂ ಇದೆ. ನೀವೇನಾದರೂ 200 ರೂಪೀಸ್ ಒಳಗೆ ಮಾಡಿದ್ರೆ 75 ರೂಪೀಸ್ ಡೆಲಿವರಿ ಚಾರ್ಜ್ ತೊಗೊತಾರೆ. ಇಲ್ಲಾಂದರೆ ನಿಮಗೆ ಡೆಲಿವರಿ ಫ್ರೀ ಇರುತ್ತೆ. ಅಂದರೆ 200 ರೂಪೀಸ್ ಎಬೋವ್ ಮಾಡಿದರೆ ನೀವೇನಾದರೂ ರೆಂಟಲ್ಲು ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಡೆಲಿವರಿ. ಯಾವಾಗಲೂ ಒಂದೇ ಥರ ಬುಕ್ಸ್ ತೋರಿಸೋ ಬದಲು ಇದರಲ್ಲಿ ರೆಂಟ್ ತೊಗೊಂಡು ನಾವು 1 ಮಂತ್ವರೆಗೂ ಇಟ್ಕೊಂಡು ಮಕ್ಕಳಿಗೆ ಆ ಬುಕ್ಸ್ನ ತೋರಿಸ್ಬೋದು. ಶ್ರೇಯಾನ್ಗಂತೂ ಈ ಸ್ಟೋರಿ ಟೆಲ್ಲಿಂಗ್ ಸೆಷನ್ಸು, ಈ ಬುಕ್ ನೋಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವೇನಾದರೂ ನಿಮ್ಮ ಮಕ್ಳಿಗೆ ತೊಗೋಬೇಕಂದ್ರೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಬುಕ್ಸ್ನ ತೊಗೊಂಡು ನಂದು ಕೂಪನ್ ಕೋಡ್ ಹಾಕಿ Bookify Gauri 20 ಅಂತ ನೀವು ತಗೊಂಡಿರೋದ್ರ ಮೇಲೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ಕೂಪನ್ ಕೋಡ್ ಹಾಕೋದನ್ನು ಮರಿಬೇಡಿ.
ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.